ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಲಿ, ಇವತ್ ನಿಮ್ಗೆಲ್ಲ ರಜಾ, ಹೋಗಿ ಮಜಾ ಮಾಡೋಗ್ರಿ. ಅಯ್ಯೋ ಚಿಂಪಾಂಜಿ ನನ್ನ ಮಗನೇ, ಇವತ್ತು ಒಂದಿನ ಕೆಲಸ ಇಲ್ಲ ಅನ್ನೋದನ್ನ ಈ ಥರ ಒಟ್ಟಾಗಿ ಹೇಳಿ ಒಂದು ನಿಮಿಷ ಜೀವ ಬಾಯಿಗೆ ಬರ್ಸಿದ್ಯಲ್ಲ, ನಿನ್ನ ಬಾಯಿಗೆ ಮಣ್ಣು ಹಾಕ. ಸರ ಕರೆನ ಸುಟ್ಟಿ ಕೊಟ್ಟಿರಿ? ಹಾ, ಜಾಲಿ ಜಾಲಿ. ಇವತ್ ಫುಲ್ ರೌಂಡ್ ಹಾಕೋದೆ. ಹಾ, ನಾವೆಲ್ಲರೂ ಮಸ್ತ್ ಪಿಕ್ಚರ್ಗೆ ಹೋಗೋಣ. ಯಾವ್ಯಾವ ಪಿಕ್ಚರ್ ಬಂದಾವ ಎಲ್ಲಾ ಥಿಯೇಟರ್ಗೂ ಹುಡ್ಕೋಣ. ಯಾವ ಪಿಕ್ಚರ್ ಚಲೋ ಐತಲ್ಲ ಅದನ್ನ ನೋಡ್ಕೊಂಡು ಹಂಗ ಮಾಲ್ಗೆ ಹೋಗಿ ಮಸ್ತಾಗಿ ಬಟ್ಟಿ ತಗೊಂಡು ಪಾನಿಪುರಿ ಎಲ್ಲ ತಿನ್ಕೊಂಡು ನಿಮ್ಗೂ ಒಂದ್ ತಂದ್ ಕೊಡ್ತೀನ್ರಿ. ಹಂಗೆ ನೋಡ್ತೀರಿ? ಥ್ಯಾಂಕ್ ಯು ರೀ ಸರ. ಬರ್ರಿ ಹೋಗೋಣ. ಏಯ್ ಹೋಗಿ ಹೋಗಿ. ಇವತ್ ಕೆಲ್ಸ ಹೆಂಗಿರಲ್ವೋ ಹಾಗೆ ಸಂಬಳನೂ ಇರಲ್ಲ ಅಷ್ಟೇ. ಅದನ್ನ ಮನ್ಸಲ್ಲಿ ಇಟ್ಕೋಬೇಕು. ಹಾ ರೀ ಸರ, ಸಂಬಳ ಯಾಕೆ ಕೊಡಂಗಿಲ್ರಿ? ಕೆಲ್ಸ ಮಾಡಿಸ್ದೆ ಸಂಬಳ ಕೊಡಕ್ಕಿದೇನ್ ಧರ್ಮಛತ್ರ ಅನ್ಕೊಂಡ್ರ? ಮಮ್ಮ ಇರೋ, ನಾನು ಮಾತಾಡ್ತೀನಿ. ಸರ್, ಇವ್ರಿಗೆಲ್ಲ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗದೆ ಇರಬಹುದು, ಆದರೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಲೋಡ್ ಇಳಿಸೋರ್ಗೆ 7 ದಿನದ ಸಂಬಳ ಕೊಡಬೇಕಾಗಿರೋ ಜಾಗದಲ್ಲಿ 4 ದಿನದ ಸಂಬಳ ಮಾತ್ರ ಕೊಟ್ಟಿದ್ದೀರಾ. ಇನ್ನು 3 ದಿನದ ಸಂಬಳನೂ ಸೇರಿಸ್ಕೊಟ್ರೆ ಮಾತ್ರ ನಾವು ಬರ್ತೀವಿ ಅಂತ ಅವ್ರು ಹಠ ಮಾಡಿದ್ದಾರೆ ಅಲ್ವಾ? ಅದಕ್ಕೆ ಸ್ಟಿಚಿಂಗ್ ಏರಿಯಾಗೆ ಗಾರ್ಮೆಂಟ್ಸ್ ಯಾವುದು ಬಂದಿಲ್ಲ, ಇಷ್ಟೇ ತಾನೆ? ಹೌದು, ಅದೇ ಕಾರಣಕ್ಕೆ ನಿಮ್ಗೂ ಕೆಲ್ಸ ಇಲ್ಲ ಹೇಳಾಯ್ತಲ್ಲ. ಹೋಗಿ. ಸರ್, ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಅದ್ ನಿಮ್ ತಪ್ಪಾಯ್ತದೆ. ಅದಕ್ಕೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ? 4 ದಿವಸದಲ್ಲಿ ಮುಗಿಯೋ ಕೆಲ್ಸನ 1 ವಾರ ಎಳ್ದು ಮಾಡೋದಿಕ್ಕೆ ನಿನಗೆ ತಿಂಗಳು ಸಂಬಳ ಕೊಡಕ್ಕಾಗತ್ತಾ? ಅವರೇನೋ ಸರಿ 4 ದಿನದಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ನೀನು ವಾರಾನ್ಗಟ್ಲೆ ಕೆಲ್ಸನೇ ಮಾಡದೆ ಓಸಿಲ್ ಸಂಬಳ ತಗೊಳ್ಳೋಳು. ನೀನು ಅವ್ರಿಗೆ ಸಪೋರ್ಟ್ ಮಾಡದೆ ಇರ್ತೀಯಾ? ಸರ್, ಬೇಡದೆ ಇರೋದೆಲ್ಲ ಮಾತಾಡಬೇಡಿ. ಫಸ್ಟ್ ಅವ್ರಿಗೆ ಸಂಬಳ ಕೊಡಿ, ಅವ್ರು ಆಮೇಲೆ ಫ್ಯಾಬ್ರಿಕ್ ಸಿಲ್ ತಂದ್ಕೊಡೋ ಹಾಗೆ ಮಾಡಿ ನಮಗೆ ಕೆಲಸ ಮಾಡೋದಕ್ಕೆ ದಾರಿ ಮಾಡಿಕೊಡಿ. ಏಯ್, ಇಲ್ಲಿ ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳಕ್ ಬರಬೇಡ. ಆ 4 ಜನಕ್ಕೆ ಗೇಟ್ ಪಾಸ್ ಕೊಟ್ಟಾಯ್ತು. ನಾಳೆ ಹೊಸಬ್ರು ಬರ್ತಾರೆ, ಅವ್ರು ಬಂದ್ಮೇಲೆ ನಿಮ್ಗೆ ಫ್ಯಾಬ್ರಿಕ್ ಸಿಗುತ್ತೆ. ಆಮೇಲೆ ಬಂದು ಕೆಲಸ ಮಾಡಿ. ಸುಮ್ಮನೆ ಕೂರಿಸ್ಕೊಂಡು ನಿಮ್ಗೆ ಸಂಬಳ ಕೊಡಕ್ಕಾಗಲ್ಲ. ಕೊಟ್ರೆ ನಷ್ಟ ನನ್ಗಲ್ಲ. ನೀವೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ನಿಮ್ ಪುಷ್ಪಕ್ ಸರ್ಗೆ ತುಂಬಲಾರದ ನಷ್ಟ ಆಗುತ್ತೆ. ಮೊದಲು ಜಾಗ ಖಾಲಿ ಮಾಡಿ. ಸರ್, ಇವಾಗ ಏನು ನಿಮ್ಮ ಪ್ರಾಬ್ಲಮ್? ಮೆಟೀರಿಯಲ್ ಇಲ್ಲಿಗೆ ಬಂದಿಲ್ಲ ಅಷ್ಟೇ ತಾನೇ? ಇವತ್ತಿನ ಟಾರ್ಗೆಟ್ ಮುಟ್ಟೋದಕ್ಕೆ ಫ್ಯಾಬ್ರಿಕ್ ಬಂದರೆ ಸಾಕಲ್ವಾ? ಅದು ಹೇಗೆ? ಅದಕ್ಕೆ ಕೈಕಾಲು ಬಂದು ತಾನಾಗಿ ಇಲ್ಲಿಗೆ ಬಂದ್ಬಿಡುತ್ತಾ? ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ ಸರ್? ಈಗ ಲೋಡ್ ಎಲ್ಲಿದೆ? ಮೇಲಿರೋ ಗೋಡನಲ್ಲಿ ಗಾಡಿ ನಿಂತಿದೆ. ಸರ್, ನಾವು ಇಷ್ಟು ಜನ ಇದ್ದೀವಲ್ವಾ, ಗಾಡಿನ ಇಲ್ಲಿ ಕೆಳಗೆ ಬರೋದಕ್ಕೆ ಹೇಳಿ. ಲೋಡ್ ಎಲ್ಲ ನಾವೇ ಇಳಿಸ್ಕೊಂಡು ಇವತ್ತಿನ ಟಾರ್ಗೆಟ್ ರೀಚ್ ಆಗೋ ಹಾಗೆ ಫ್ಯಾಬ್ರಿಕ್ಸ್ ಎಲ್ಲ ತಗೊಂಡು ಬರ್ತೀವಿ. ಓಹ್, ಒಂದಿನ ಸಂಬಳ ಇಲ್ಲ ಅಂದ ತಕ್ಷಣ ಲೋಡ್ನೇ ನಾನು ಇಳಿಸ್ತೀನಿ ಅಂತಿದೆಯಲ್ಲ, ನೀನು ಯಾವ ಮಟ್ಟಕ್ಕಿರಬೇಕು? ಸಂಬಳಕ್ಕೋಸ್ಕರ ಅಲ್ಲ ಸರ್, ಪುಷ್ಪಕ್ ಸರ್ಗೆ ಯಾವ ನಷ್ಟನೂ ಆಗಬಾರ್ದು ಅಂತ. ಒಂದಿಂದಲ್ಲ ಆಗೋ ನಷ್ಟ ನಮ್ಮೆಲ್ಲರೂ ಸಂಬಳನೂ ಸೇರಿಸಿ 10 ಪಟ್ಟಷ್ಟು ಜಾಸ್ತಿ ಇರುತ್ತೆ. ಆ ನಷ್ಟ ಆಗಬಾರ್ದು ಅಂತ ನಾವಿದನ್ನು ಮಾಡ್ತಿದ್ದೀವಿ. ಮೊದಲು ಗಾಡಿ ಬರೋದಕ್ಕೆ ಹೇಳಿ ಸರ್, ನಾವು ಮುಂದೆದೆಲ್ಲ ನೋಡ್ಕೋತೀವಿ. ನೀನೊಬ್ಬ ಹೇಳ್ಬಿಟ್ರೆ ಸಾಕಾ? ಮಿಕ್ದವ್ರು ಒಪ್ಕೊಳ್ಳೋದು ಬೇಡವಾ? ಒಪ್ಕೋತಾರೆ ಸರ್, ಖಂಡಿತವಾಗ್ಲೂ ಒಪ್ಕೋತಾರೆ. ಪುಷ್ಪಕ್ ಸರ್ ನಮಗೋಸ್ಕರ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಗೇನನ್ಸತ್ತೆ? ಮಾಡೋಣ. ನಾವು ನೋಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಈಗೆಲ್ರು ಹೀಗೆ ಹೇಳ್ತೀರಾ, ಆಮೇಲೆ ಪುಷ್ಪಕ್ ಸರ್ ಬಂದ ತಕ್ಷಣ ಬಾಲರಾಜ್ ಸರ್ ಹಾಗೆ ಕಷ್ಟ ಕೊಟ್ರು, ಹೀಗೆ ಕಷ್ಟ ಕೊಟ್ರು, ಲೋಡ್ ಇಳ್ಸಕ್ ಹೇಳಿದ್ರು ಅಂತ ಒಂದೇ ಕಣ್ಣಲ್ಲಿ ಹತ್ಬಿಟ್ಟು ನನ್ನನ್ನ ವಿಲನ್ ಮಾಡ್ಬಿಡ್ತೀರಾ. ನಿಮ್ಮನ್ನೆಲ್ಲ ನಂಬಕ್ಕಾಗಲ್ಲ. ಹೋಗಿ. ಸರ್, ನಾವೇನ್ ಹಾಗೆಲ್ಲ ಹೇಳಲ್ಲ. ನೀವು ಮೊದಲು ಲೋಡ್ ತರಿಸಿ. ಸರಿ, ಲೋಡ್ ತರಿಸ್ತೀನಿ. ಉಷಾ, ನೀನು ಅವ್ರ ಜೊತೆ ಕೆಳಗೋಗು. ಇವ್ರು ಪೇಮೆಂಟ್ ಕೊಡೋದಿಲ್ಲ, ನಾವು ಹೋಗಿ ಬಟ್ಟೆಗಳು ತಗೊಂಬರ್ಬೇಕಂತೆ. ಹಣೆ ಬರ ಇವ್ರದು. ಅಲ್ಲ ಮೈನವ್ರೆ, ನೀವೆಲ್ಗೆ ಹೋಗ್ತಾ ಇದ್ದೀರಾ? ಬಟ್ಟೆ ತರಕ್ಕೆ. ಅಲ್ಲ, ಡಾಕ್ಟರ್ ಹೇಳಿದ್ ಮರ್ತೋದ್ರಾ? ಮೊದ್ಲೇ ನಿಮ್ಗೆ ಹೊಟ್ಟೆ ನೋವು, ಅದ್ರಲ್ಲಿ ಈ ತರ ತೂಕ ಎತ್ಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಅಲ್ಲಾದ್ರು ಅವ್ರೆ, ಎಲ್ರು ಬಟ್ಟೆ ತರತವ್ರೆ, ನಾನ್ ಮಾತ್ರ ತರದೆ ಹೇಗಿರ್ಲಿ? ಯಾರಾದ್ರೂ ಕೇಳಿದ್ರೆ ಏನ್ ಮಾಡೋದು? ಯಾರು ಏನು ಕೇಳಲ್ಲ, ಎಲ್ರಿಗೂ ನಿಮ್ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಯಾರು ಕಂಪ್ಲೇಂಟ್ ಮಾಡಲ್ಲ. ಬನ್ನಿ ನೀವು. ಅದಾಗಲ್ಲದ್ರು ಅವ್ರೆ. ಮೈನವ್ರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ.